ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಭಾರತದ ನಾಗರಿಕರು ಪ್ರೀತಿಸುವ ಕೆಲವು ಮಂದಿ ನಾಯಕರುಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವವರೆಂದರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ನೇತಾಜಿ ಬೋಸರು ಅಂದಿನ ಕಾಲದಲ್ಲಿ ಈ ಮಣ್ಣಿನಲ್ಲಿ ಜನ್ಮ ತಳೆದಿಲ್ಲವೆಂದಿದ್ರೆ ಭಾರತಕ್ಕೆ ಸ್ವತಂತ್ರ ಅನ್ನೋದು ಇಂದಿಗೂ ಮರೀಚಿಕೆಯಾಗಿ ಉಳಿದು ಬಿಡುತ್ತಿತ್ತೋ ಏನೋ. ಒಂದು ದೇಶದ ಬಲ ಅಂದ್ರೆ ಸೈನ್ಯ. ಒಂದು ಸುಸಜ್ಜಿತ ಸೈನ್ಯವನ್ನ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ತಿರುಗಿಬಿದ್ದ ಮಹಾನ್ ನಾಯಕ. ಅಲ್ಲದೆ ಭಾರತೀಯ ಸೈನ್ಯವನ್ನ ಹುಟ್ಟು ಹಾಕಿದ ಧೀಮಂತ ದಿಟ್ಟ ಹೋರಾಟಗಾರರ ಸಾಲಿನಲ್ಲಿ ನಿಲ್ತಾರೆ ಸುಭಾಷ್ ಚಂದ್ರ ಬೋಸ್. ಕೆಲವೊಮ್ಮೆ ನೇತಾಜಿಯವರನ್ನ ಅಹಿಂಸಾತ್ಮಕ ನಿಲುವಿಗಾಗಿ ಮಾತ್ರವಲ್ಲದೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಮತ್ತೊಂದು ದೇಶದ ಸೈನ್ಯದೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿಯೂ ಇಂದಿಗೂ ನೇತಾಜಿ ಬೋಸರನ್ನ ದ್ವೇಷಿಸುವವರು, ದೂರುವವರು ಇದ್ದೇ ಇದ್ದಾರೆ. ಆದರೆ ಭಾರತೀಯತೆ ಅಂತ ಬಂದಾಗ ನೇತಾಜಿ ಎಲ್ಲರಲ್ಲೂ ಓರ್ವ ಸೈನಿಕನನ್ನ ಹುಟ್ಟು ಹಾಕ್ತಾರೆ. ಡಿಸೆಂಬರ್ 23, 2017ರಂದು ಪ್ರಧಾನಿ ನರೇಂದ್ರ ಮೋದಿ ನೇತಾಜಿಯವರ ಸಾವಿಗೆ ಸಂಬಂಧಿಸಿದ ಸುಮಾರು 100 ಕಡತಗಳನ್ನು ಬಹಿರಂಗಪಡಿಸಿದ್ರು. ಪಶ್ಚಿಮ ಬಂಗಾಳ ಸರ್ಕಾರವೂ ಕೂಡ ಇದೇ ವಿಷಯದ ಕುರಿತು 64 ಕಡತಗಳನ್ನು ನೀಡಿತು. ಇಂದಿಗೂ ನೇತಾಜಿ ಬೋಸರ ಸಾವಿನ ಕುರಿತು ನಾನಾ ಅಂತೆಕಂತೆಗಳು ಹರಿದಾಡುತ್ತಲೇ ಇವೆ. ಯಾಕೆಂದ್ರೆ ಇಂದಿಗೂ ಇದೇ ವಿಚಾರ ರಾಜಕೀಯ ತಿರುವನ್ನು ಪಡೆದುಕೊಳ್ತಿದೆ. ಸರ್ಕಾರ ಹಾಗೂ ಜನಸಾಮಾನ್ಯರ ನಡುವಿನ ಪಾರದರ್ಶಕತೆಯ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಿದೆ. ಇದರ ಮುಂದುವರಿದ ಭಾಗವೆಂದರೆ 2014-18 ಅವಧಿಯಲ್ಲಿ ಸುಮಾರು 80ರಿಂದ 90 ಸಾವಿರ ಪುಟಗಳ ಸಾರಾಂಶ ಸಾರ್ವಜನಿಕರಿಗೆ ಸಿಗುವಂತಾಯಿತು. ಈ ಅವಧಿಯಲ್ಲಿ ಮುನ್ನೆಲೆಗೆ ಬಂದ ಕಡತಗಳು ನೇತಾಜಿಯವರ ಬಗ್ಗೆ ಸಾಕಷ್ಟು ಕುತೂಹಲಭರಿತ ಮತ್ತು ನಿಗೂಢ ವಿಚಾರಗಳನ್ನು ಬಹಿರಂಗಪಡಿಸಿದ್ವು. ಆದರೆ 1952ರಲ್ಲಿ ಆದ ಪ್ರಮಾದವನ್ನ ಸರಿ ಅನ್ನಬೇಕೋ ಅಥವಾ ಅದುವೇ ಅಂತಿಮ ಅಂತ ಪರಿಗಣಿಸಬೇಕೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ಅದೇನೆಂದ್ರೆ, ಅಂದು ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರನ್ನ ಅಂದಿನ ಪತ್ರಿಕೆಗಳು ನೇತಾಜಿಯವರ ಸಾವಿನ ಬಗ್ಗೆ ತನಿಖಾ ಆಯೋಗವನ್ನ ಸ್ಥಾಪಿಸುವ ಬಗ್ಗೆ ಪ್ರಶ್ನಿಸಿದ್ದಾಗ ನೆಹರು ಅವರಿಂದ ಬಂದ ಉತ್ತರವೇನು ಗೊತ್ತಾ? ನಾವು ಈಗಾಗಲೇ ನಮ್ಮಿಂದ ಸಾಧ್ಯವಾಗುವಂತಹ ಎಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ. ನೇತಾಜಿ ಸುಭಾಷ್ ಚಂದ್ರ ಬೋಸರ ಸಾವಿನ ವರದಿ ಸರಿಯಾಗಿದೆ. ಈ ವಿಚಾರದಲ್ಲಿ ನಮಗೆ ತೃಪ್ತಿ ಇದೆ. ಇದೇ ವಿಚಾರದ ಕುರಿತು ಇನ್ನೇನು ಮಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸಿದ್ದರಂತೆ. ಇದೇ ಹೇಳಿಕೆಯ ಕಡತವೊಂದು ಬಿಡುಗಡೆಯಾಗಿತ್ತು. ಅಷ್ಟಕ್ಕೂ ನೇತಾಜಿ ಅವರ ಸಾವಿನ ಹಿಂದೆ ಹಲವು ಊಹಾಪೋಹಗಳಿದ್ದರೂ ಕಳೆದ 10ರಿಂದ 15 ವರ್ಷಗಳಲ್ಲಿ ಅವರ ಸಾವಿನ ಕುರಿತಾದ ಅನುಮಾನಾಸ್ಪದ ಚರ್ಚೆಗಳಾದರೂ ಯಾವುವು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ತೈವಾನ್ನಲ್ಲಿ ನಡೆದಿದ್ದ ವಿಮಾನ ಅಪಘಾತದ ಬಗ್ಗೆ ಹೇಳ್ತೀನಿ ಕೇಳಿ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಮಿತ್ರ ಪಕ್ಷಗಳ ವಿರುದ್ಧ ಹೋರಾಡುತ್ತಿದ್ದರು. ಅಮೆರಿಕನ್ನರು ಕ್ರಮವಾಗಿ ಆಗಸ್ಟ್ 6 ಮತ್ತು ಆಗಸ್ಟ್ 9, 1945ರಂದು ಜಪಾನಿನ ನಗರಗಳಾದ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಪರಮಾಣು ಬಾಂಬ್ ಸಿಡಿತಲೆಗಳನ್ನು ಸಿಡಿಸಿಬಿಟ್ಟರು. ಇದರ ಪರಿಣಾಮವಾಗಿ ಇಡೀ ಜಗತ್ತಿನ ಇತಿಹಾಸದಲ್ಲಿ ಎಂದೆಂದೂ ಕಂಡು ಕೇಳರಿಯದ ಜೀವಹಾನಿಯಾಯಿತು. ಅಪಾರ ಪ್ರಮಾಣದ ವಿನಾಶ ಉಂಟಾಯಿತು. ಈ ದುರಂತದ ಬಳಿಕ ಜಪಾನಿಯರು ಆಗಸ್ಟ್ 15, 1945ರಂದು ಅಮೆರಿಕಾಗೆ ಶರಣಾಗಲು ನಿರ್ಧರಿಸುತ್ತಾರೆ. ಆಗಸ್ಟ್ 16ರಂದು ಸುಭಾಷ್ ಚಂದ್ರ ಬೋಸ್ ಸಿಂಗಾಪುರದ ಆಸುಪಾಸಿನಲ್ಲೇ ಬೀಡು ಬಿಟ್ಟಿದ್ದರಂತೆ. ಅಲ್ಲದೆ ಈ ಸುದ್ದಿಯನ್ನ ಕೇಳಿದ ನಂತರ ಸಿಂಗಾಪುರಕ್ಕೆ ತೆರಳಿ ಅಲ್ಲಿಂದ ಬ್ಯಾಂಕಾಕ್ ಮೂಲಕ ಟೋಕಿಯೋಗೆ ಹೋಗಲು ಯೋಜಿಸಿದ್ದರಂತೆ. ಯಾಕಂದ್ರೆ ಜಪಾನಿನ ಅಧಿಕಾರಿಗಳೊಂದಿಗೆ ಚರ್ಚಿಸಲು ಬಯಸಿದ್ದರಂತೆ. ಈ ಚರ್ಚೆಯ ಹಿಂದೆ ಇದ್ದ ಕಾರಣ ಅಂದ್ರೆ ಭಾರತೀಯ ರಾಷ್ಟ್ರೀಯ ಸೇನೆ ಅಂದ್ರೆ INA ಜಪಾನಿನ ಸರ್ಕಾರದೊಂದಿಗೆ ಶರಣಾಗುತ್ತದೆಯೋ ಅಥವಾ ಇಲ್ಲವಾ ಎಂಬುದನ್ನು ಚರ್ಚಿಸಲು ನೇತಾಜಿ ಬಯಸಿದ್ದರಂತೆ. ಅದಕ್ಕಾಗಿ ಆಗಸ್ಟ್ 16ರಂದು ಬ್ಯಾಂಕಾಕ್ನಿಂದ ಹೊರಟು ಆಗಸ್ಟ್ 17ರಂದು ಸೈಗಾನ್ನಲ್ಲಿ ಬಂದಿಳಿದಿದ್ರು. ಇದರ ಪುರಾವೆಗಳಿಗಾಗಿ ಒಂದು ಚಿತ್ರವನ್ನು ಬಿಡುಗಡೆ ಮಾಡಲಾಗಿತ್ತು. ಬಹುಶಃ ಇದೇ ಅವರ ಅಂತಿಮ ಚಿತ್ರವೆಂದು ಹೇಳಲಾಗುತ್ತೆ. ಸೈಗಾನ್ನಲ್ಲಿ ಇಳಿದಿದ್ದ ನೇತಾಜಿಯವರನ್ನ ಜಪಾನಿ ಅಧಿಕಾರಿಗಳಾಗಿದ್ದಂತಹ ಅಬಿದ್ ಹಸನ್, ಗುಲ್ಜಾರಾ ಸಿಂಗ್, ಹಬೀಬುರ್ ರೆಹಮಾನ್ ಮತ್ತಿತರರು ಅದೇ ವಿಮಾನದಲ್ಲಿ ಕರೆದೊಯ್ದಿದ್ದರಂತೆ. ಇದೇ ಚರ್ಚೆ ಆಗಸ್ಟ್ 17ನೇ ಸಂಜೆ ನಡೆದಿತ್ತು. ನಂತರ ನೇತಾಜಿ ಟೋಕಿಯೋಗೆ ಹೋಗಲು ತಯಾರಿ ನಡೆಸಿದ್ರು. ಹಾಗಾಗಿ ಸೈಗಾನ್ನಲ್ಲಿ ಟೋಕಿಯೋಗೆ ಹೋಗಲು ಸಿದ್ಧವಾಗಿದ್ದ ಮಿಟ್ಸುಬಿಶಿ Ki-21 ಬಾಂಬರ್ ವಿಮಾನವನ್ನ ಹತ್ತಿದ್ರು ನೇತಾಜಿ ವಿಮಾನದ ಗ್ಯಾಸೋಲಿನ್ ಟ್ಯಾಂಕ್ ಬಳಿ ಕುಳಿತಿದ್ದರಂತೆ. ಜೊತೆಗೆ ತಮ್ಮ ಅತ್ಯಂತ ವಿಶ್ವಾಸಾರ್ಹ ಲೆಫ್ಟಿನೆಂಟ್ ಕರ್ನಲ್ ಹಬೀಬುರ್ ರೆಹಮಾನ್ ಅವರನ್ನ ತಮ್ಮೊಂದಿಗೆ ಕರೆದೊಯ್ಯಲು ನಿರ್ಧರಿಸುತ್ತಾರೆ. ಹೀಗೆ ಆಗಸ್ಟ್ 18ನೇ ಬೆಳಗ್ಗೆ ವಿರಾಮಕ್ಕಾಗಿ ತೈಪೆಯಲ್ಲಿರುವ ಈಗಿನ ಶೋಂಗ್ಶಾನ್ ವಿಮಾನ ನಿಲ್ದಾಣ ಎಂದು ಕರೆಯಲ್ಪಡುವ ತೈಹೋಕ್ ಏರ್ಡ್ರೋಮ್ನಲ್ಲಿ ಇಳಿದುಕೊಳ್ತಾರೆ. ದುರಾದೃಷ್ಟವಶಾತ್ ವಿಮಾನವು ನಂತರ ಹೊರಟ ತಕ್ಷಣ ಅಪಘಾತಕ್ಕೀಡಾಯಿತು. ಅವರ ಸಾವು ಅಪಘಾತದಿಂದಾಗಿದ್ದಲ್ಲ, ಬದಲಿಗೆ ಗ್ಯಾಸೋಲಿನ್ ಟ್ಯಾಂಕ್ ಸ್ಫೋಟಿಸಿದ್ದಕ್ಕಾಗಿತ್ತು.
ಈ ಬಗ್ಗೆ ನೇತಾಜಿಯ ಆಪ್ತರಾದ ಲೆಫ್ಟಿನೆಂಟ್ ಹಬೀಬುರ್ ರೆಹಮಾನ್ ನೇತಾಜಿಗೆ ಏನಾಯಿತು ಎಂಬುದರ ಬಗ್ಗೆ ಸ್ಪಷ್ಟ ವಿವರಣೆಯನ್ನು ನೀಡುತ್ತಾರೆ. ಅವರ ಪ್ರಕಾರ ಕೆಲವೇ ನಿಮಿಷಗಳಲ್ಲಿ ನೇತಾಜಿ 75% ಸುಟ್ಟು ಹೋಗಿದ್ದರಂತೆ. ಅಲ್ಲದೆ ಅದೇ ದಿನ ರಾತ್ರಿ ಅಂದರೆ ಆಗಸ್ಟ್ 18ನೆಯ ರಾತ್ರಿ ಸಾವನ್ನಪ್ಪುತ್ತಾರೆ. ಬಳಿಕ ಲೆಫ್ಟಿನೆಂಟ್ ರೆಹಮಾನ್ ಅವರು ಚಿತಾಭಸ್ಮವನ್ನ ಇಂಪೀರಿಯಲ್ ಹೆಡ್ ಕ್ವಾರ್ಟರ್ಸ್ಗೆ ಹಸ್ತಾಂತರಿಸುವಾಗಲೂ ಯಾವುದೇ ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಲಿಲ್ಲ. ನಂತರ ಅವರ ಆದೇಶದನ್ವಯ ಅವರ ಚಿತಾಭಸ್ಮವನ್ನ ಟೋಕಿಯೋದ ಬೌದ್ಧ ರೆಂಕೋಜಿ ದೇವಾಲಯದಲ್ಲಿ ಇರಿಸಲಾಗಿತ್ತು. ಭಾರತದಲ್ಲಿನ ಇಂಪೀರಿಯಲ್ ಜನರಲ್ ಹೆಡ್ ಕ್ವಾರ್ಟರ್ಸ್ ಕೂಡ ರೆಹಮಾನ್ ಅವರನ್ನ ವಿಚಾರಣೆಗಾಗಿ ಭಾರತಕ್ಕೆ ಕರೆತರಬೇಕೆಂದು ಬಯಸಿತ್ತು. ಇಲ್ಲಿಯವರೆಗೆ ಲಭ್ಯವಿರುವ ಮಾಹಿತಿಯ ಆಧಾರದ ಮೇಲೆ ಜಪಾನ್ ಸರ್ಕಾರವು ಕೂಡ ಸೆಪ್ಟೆಂಬರ್ ಮಧ್ಯಭಾಗದ ವೇಳೆಗೆ ಬರೀ ಮೂಳೆಗಳ ಮಧ್ಯಂತರ ವರದಿಯನ್ನು ಕಳುಹಿಸಿತ್ತು. ಇದು ಬೋಸ್ ಅವರ ಕೊನೆಯ ಚಲನವಲನಗಳ ದಿನಾಂಕ ಮತ್ತು ಸಮಯವಾರು ಪಟ್ಟಿಯನ್ನು ನೀಡಿತು. ಆದರೆ ಅದ್ಯಾವುದೂ ಪರಿಪೂರ್ಣವಾಗಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಬೋಸ್ ಅವರ ಸಾವಿನ ಸುದ್ದಿಯನ್ನ ಆಗಸ್ಟ್ 23ರಂದು ಜಪಾನಿನ ಸುದ್ದಿ ಸಂಸ್ಥೆಯಾದ ಡೋಮಿ ಪ್ರಕಟಿಸುತ್ತೆ. ಆಗಸ್ಟ್ 24ರಂದು ಇಂಡಿಯನ್ ಪತ್ರಿಕೆಯಲ್ಲಿಯೂ ಪ್ರಕಟಿಸಲಾಯಿತು. ಈ ಅಚಾನಕ್ ಸುದ್ದಿಯನ್ನ ಒಪ್ಪಿಕೊಳ್ಳುವುದಕ್ಕೆ ಅಂದಿನ ಕಾಲದ ಭಾರತೀಯ ವಾಸಿಗಳ ಯಾರೂ ಸಿದ್ಧರಿರಲಿಲ್ಲ. ಹೌದು, ಇದೊಂದು ಕೊಲೆಯೇ ಎಂದು ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡ್ತಾರೆ. ಅವರ ಸಾವಿನ ಸುದ್ದಿಯಿಂದ ಹಲವು ಪ್ರತಿಭಟನೆಗಳು ನಡೆದವು. ಸಾವಿನ ಸುದ್ದಿ ತಿಳಿಸೋಕೆ ಮೀನಾಮೇಷವೇಕೆ ಎಂದು ಸರ್ಕಾರದ ವಿರುದ್ಧ ಹೋರಾಟಗಳೇ ನಡೆದು ಬಿಟ್ಟವು. ವೈಸರಾಯ್ ಆಗಿದ್ದ ಫೀಲ್ಡ್ ಮಾರ್ಷಲ್ ಆರ್ಚಿಬಾಲ್ಡ್ ವೇವೆಲ್ ತಮ್ಮ ಡೈರಿಯಲ್ಲಿ ಜಪಾನಿನ ಈ ನಿರ್ಧಾರದ ಹಿಂದೆ ಏನೋ ಷಡ್ಯಂತ್ರ ಅಡಗಿರುವುದಾಗಿ ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ. ತಮ್ಮ ಸಾಲುಗಳಲ್ಲಿ ಹೀಗೆ ಬರೀತಾರೆ: ನನಗೆ ತುಂಬಾ ಅನುಮಾನವಿದೆ. ಬೋಸರನ್ನ ಯುದ್ಧದ ಅಂತ್ಯದ ವೇಳೆಗೆ ಯುದ್ಧ ಕೈದಿ ಎಂದು ಘೋಷಿಸಲಾಗುತ್ತೆ. ಆದರೆ ಅಮೆರಿಕನರಿಗೆ ನೇತಾಜಿಯನ್ನ ಹಿಡಿಯುವುದಕ್ಕೆ ಕೇವಲ 3-4 ದಿನಗಳು ಸಾಕಾಗಿದ್ದು. ಬೋಸ್ ಅವರ ಮರಣದ ನಂತರ ಅವರನ್ನ ಮೊದಲು ನೋಡಿದ್ದಾಗಿ ಸುದ್ದಿ ಮಾಡಿದ್ದು ಭಾರತದವನಲ್ಲ, ಬದಲಾಗಿ ಅಮೆರಿಕ ಸೇನೆಯೊಂದಿಗೆ ಸೇರಿಕೊಂಡಿದ್ದ ಒಬ್ಬ ಅಮೆರಿಕನ್ ಪತ್ರಕರ್ತ. ಚಿಕಾಗೋ ಟ್ರಿಬ್ಯೂನ್ನ ಸ್ಟ್ರಿಂಗ್ಲರ್ ಆಲ್ಫ್ರೆಡ್ ವ್ಯಾಗ್ ಎಂಬಾತ ಇದೇ ವಿಚಾರಕ್ಕೆ ಜವಾಹರ್ಲಾಲ್ ನೆಹರು ಅವರ ಪತ್ರಿಕೋಷ್ಠಿಯನ್ನ ತಡೆದಿದ್ದ. ಅಲ್ಲದೆ ಬೋಸ್ ಜೀವಂತವಾಗಿದ್ದಾರೆ, 4 ದಿನಗಳ ಹಿಂದೆ ಸೈಗಾನ್ನಲ್ಲಿ ನೋಡಿದ್ದಾಗಿ ಹೇಳಿಕೆಯನ್ನು ನೀಡಿದ. ಇತ್ತ ಕಡೆ ಲೆಫ್ಟಿನೆಂಟ್ ಕರ್ನಲ್ ಹಬೀಬುರ್ ರೆಹಮಾನ್ ಅವರ ಹೇಳಿಕೆ ಕೂಡ ಹಲವು ಬಾರಿ ಅನುಮಾನವನ್ನುಂಟು ಮಾಡಿತು. ನೇತಾಜಿ ನಿಧನರಾದ ಬಳಿಕ ಇದೇ ಹಬೀಬುರ್ ರೆಹಮಾನ್ ಪಾಕಿಸ್ತಾನಕ್ಕೆ ಹೊರಟು ಹೋಗಿ ಅಲ್ಲಿಯೇ ಪಾಕಿಸ್ತಾನಿ ಸೈನ್ಯವನ್ನ ಸೇರಿಕೊಳ್ತಾರೆ. ಶೀಘ್ರದಲ್ಲಿಯೇ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದ ಹುದ್ದೆಗೇರ್ತಾರೆ. 1967ರ ಸುಮಾರಿಗೆ ಇದೇ ಹಬೀಬುರ್ ಚೀನಾದ ವಿದೇಶಾಂಗ ಸಚಿವಾಲಯದ ಕಚೇರಿಯನ್ನ ನಿರ್ವಹಿಸುತ್ತಿದ್ದನಂತೆ. ಅಂತಹ ಹುದ್ದೆಯಲ್ಲಿದ್ದರೂ ಸಂದರ್ಶನವೊಂದರಲ್ಲಿ ಈ ರೀತಿಯಾಗಿ ಹೇಳಿಕೆ ನೀಡಿದ್ದ. ಅದೇನೆಂದ್ರೆ, ಬೋಸ್ ಉಪಖಂಡದಲ್ಲಿ ಅತ್ಯಂತ ಶ್ರೇಷ್ಠ ಕ್ರಾಂತಿಕಾರಿ ಎಂದು. ಇದೆಲ್ಲದರ ನಡುವೆ ವಿದೇಶಾಂಗ ಇಲಾಖೆ ಪೆಂಟಗನ್ನಲ್ಲಿ ಯುದ್ಧ ಇಲಾಖೆಯೊಂದಿಗೆ ಸಮಾಲೋಚಿಸಿ ಜೂನ್ 1946ರಲ್ಲಿ ಕಾನ್ಸುಲೇಟ್ಗೆ ಹಿಂದಿರುಗಿಸುತ್ತೆ. ಜಪಾನಿಯರ ಸಾರ್ವಜನಿಕ ಹೇಳಿಕೆಗಳ ಹೊರತಾಗಿಯೂ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸ್ ಸಾವನ್ನಪ್ಪಿದ್ದಾರೆ ಎಂಬುದಕ್ಕೆ ಯಾವುದೇ ನೇರ ಪುರಾವೆಗಳಿರಲಿಲ್ಲ. ಅದರಲ್ಲೂ ಬೋಸ್ ಇನ್ನೂ ಜೀವಂತವಾಗಿದ್ದಾರಾ ಎಂಬುದಕ್ಕೆ ಯಾವುದೇ ನಿಖರವಾದ ಪುರಾವೆಗಳು ಲಭ್ಯವಾಗಿಲ್ಲ. 1950ರ ದಶಕದ ಮಧ್ಯಭಾಗದಲ್ಲಿ ರಾಜಕೀಯ ಒತ್ತಡ ಮತ್ತು ಸಾರ್ವಜನಿಕರಿಂದ ಉಂಟಾದ ಪ್ರತಿಭಟನೆಗೆ ಮಣಿದು ಭಾರತ ಸರ್ಕಾರವು ಬೋಸ್ ಅವರು ನಿಗೂಢವಾಗಿ ಕಣ್ಮರೆಯಾದ ವಿಚಾರವನ್ನು ತನಿಖೆ ಮಾಡಲು ಆಯೋಗವೊಂದನ್ನು ರಚಿಸಿತು. ಡಿಸೆಂಬರ್ 3, 1955ರಂದು ಪ್ರಧಾನಿ ನೆಹರು ಸಂಸತ್ತಿನಲ್ಲಿ ಶಾ ನವಾಜ್ ಖಾನ್ ಅಧ್ಯಕ್ಷತೆಯಲ್ಲಿ ಅಧಿಕೃತ ನೇತಾಜಿ ವಿಚಾರಣಾ ಸಮಿತಿ ಅಂದರೆ NIC ನೇಮಿಸಲಾಗುವುದು ಅಂತ ಘೋಷಿಸುತ್ತಾರೆ. ಇದಾದ ನಂತರ 1970ರಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾದ ಗೋಪಾಲ್ ದಾಸ್ ಖೋಸ್ಲಾ ಅವರ ಅಧ್ಯಕ್ಷತೆಯಲ್ಲಿ ಖೋಸ್ಲಾ ಆಯೋಗ ಎಂದು ಕರೆಯಲ್ಪಡುವ ಮತ್ತೊಂದು ಆಯೋಗವನ್ನು ಪ್ರಾರಂಭಿಸಲಾಗುತ್ತೆ. ಈ 2 ಆಯೋಗಗಳು ಬೋಸ್ ರಷ್ಯಾಕ್ಕೆ ಹೋಗುವ ಉದ್ದೇಶವನ್ನ ಏಕಪಕ್ಷೀಯವಾಗಿ ನಿರಾಕರಿಸಿದುವು ಮತ್ತು ಅವರ ಸಾವು ವಿಮಾನ ಅಪಘಾತದಿಂದಾಗಿದೆ ಎಂದು ಘೋಷಿಸಿದವು. ತದನಂತರದಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದಂತಹ ಮನೋಜ್ ಕುಮಾರ್ ಮುಖರ್ಜಿ ಅವರ 3ನೇ ಆಯೋಗ ತನ್ನ 3 ಸಂಪುಟಗಳ ವರದಿಯನ್ನ ಮೇ 17, 2005ರಂದು ಮಂಡಿಸುತ್ತೆ. ಆ ವರದಿಯಲ್ಲಿ ಬೋಸ್ ನಿಧನರಾಗಿದ್ದಾರೆಂದು ಸಮರ್ಥಿಸಿಕೊಳ್ತು. ಆದರೆ ಆಗಸ್ಟ್ 18, 1945ರಂದು ತೈವಾನ್ನಲ್ಲಿರುವ ತೈಹೋಕ್ ತೈಪೆಯಲ್ಲಿ ಯಾವುದೇ ವಿಮಾನ ಅಪಘಾತ ಸಂಭವಿಸಲೇ ಇಲ್ಲ ಎಂದು ಆಘಾತಕಾರಿಯಾದ ಸಂಗತಿಯನ್ನ ಬಹಿರಂಗಪಡಿಸಿತು. ರೆಂಕೋಜಿ ದೇವಾಲಯದಲ್ಲಿ ಇರಿಸಲಾದ ಚಿತಾಭಸ್ಮವು ಹೃದಯಾಘಾತದಿಂದ ಮೃತಪಟ್ಟ ಜಪಾನಿನ ಸೈನಿಕ ಇಚಿರೋ ಒಕುರಾ ಎಂಬಾತನದ್ದು ಎಂದು ಆಯೋಗ ತೀರ್ಮಾನಿಸಿ ವರದಿಯನ್ನ ನೀಡಿತು. ಮುಖರ್ಜಿ ಆಯೋಗಕ್ಕೆ ಮುಂಚಿತವಾಗಿ ಒಂದು ಕುತೂಹಲಕಾರಿ ಸಂಗತಿ ಹೊರಬಂತು. ಅದರಲ್ಲಿ ಬೋಸ್ ನಿಧನರಾದರು ಎಂದು ಹೇಳಲಾದ ಆ ದಿನದಂದೇ ಜಪಾನಿನ ಸೈನಿಕ ಇಚಿರೋ ಒಕುರಾ ಸಾವನ್ನಪ್ಪಿದ್ದು
ಅವರ ಅಂತ್ಯಕ್ರಿಯೆಗೆ ಸಂಬಂಧಿಸಿದ ದಾಖಲೆಗಳು ಸಿಕ್ಕಿವೆ. ನಂತರ 1955ರಲ್ಲಿ ಜಪಾನ್ ಸರ್ಕಾರವು ಬೋಸ್ ಅವರ ಸಾವನ್ನ ರಹಸ್ಯವಾಗಿಡುವ ಉದ್ದೇಶದಿಂದ ಇಚಿರೋ ಒಕುರ ಹೆಸರಿನಲ್ಲಿ ಪ್ರಮಾಣ ಪತ್ರವನ್ನು ನೀಡಲಾಗಿದೆ ಎಂದು ಮುಖರ್ಜಿ ಆಯೋಗ ಭಾರತ ಸರ್ಕಾರಕ್ಕೆ ತಿಳಿಸುತ್ತೆ. ದೇವಾಲಯದಲ್ಲಿರಿಸಿರುವ ಚಿತಾಭಸ್ಮವನ್ನ ಬೋಸ್ ಚಿತಾಭಸ್ಮ ಎಂದು ಹೇಳುವ ಸುಮಾರು 330 ಕಡತಗಳಿವೆ. ಆದರೆ DNA ಪರೀಕ್ಷೆಗೆ ಕೇಳಿದಾಗಲೆಲ್ಲ ಜಪಾನಿನ ಸರ್ಕಾರ ನಿರಾಕರಿಸುತ್ತೆ. ವಿಮಾನ ಅಪಘಾತವು ಕಾಲ್ಪನಿಕ ಎಂಬ ಮುಖೇಶ್ ಆಯೋಗದ ತೀರ್ಮಾನವನ್ನ ಭಾರತ ಸರ್ಕಾರ ಸ್ವೀಕರಿಸಲಿಲ್ಲ. ಆದರೆ ಖೋಸ್ಲಾ ಆಯೋಗದ ವರದಿಯನ್ನ ಅಂತಿಮ ಸತ್ಯವೆಂದು ಭಾರತ ಸರ್ಕಾರ ಎತ್ತಿ ಹಿಡಿದಿತ್ತು. ಎರಡನೇ ಅನುಮಾನವೆಂದರೆ ರಷ್ಯನ್ನಿಗೆ ಶರಣಾಗತಿಯಾಗಿತ್ತು. ಅದು 1991ರಲ್ಲಿ ಸೋವಿಯತ್ ಒಕ್ಕೂಟವು ವಿಭಜನೆಯಾಯಿತು. ಅಂದಿನಿಂದ ರಷ್ಯಾದಲ್ಲಿ ಬೋಸ್ ಉಪಸ್ಥಿತಿಯ ಬಗ್ಗೆ ವದಂತಿ ಹರಡಲು ಪ್ರಾರಂಭಿಸುತ್ತೆ. ನೇತಾಜಿ ರಷ್ಯಾದಲ್ಲಿರಬಹುದು, ಅದಕ್ಕೆ ಸಂಬಂಧಿಸಿದ ದಾಖಲೆಗಳಿವೆ ಎಂದು ರಷ್ಯಾದ ಗುಪ್ತಚರ ಅಧಿಕಾರಿಗಳು ಹೇಳಲು ಪ್ರಾರಂಭಿಸಿದರು. 1990ರಲ್ಲಿ ವಿ.ಪಿ. ಸಿಂಗ್ ಭಾರತದ ಪ್ರಧಾನಿಯಾಗಿದ್ದಾಗ ರಷ್ಯನ್ನರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಯಾವುದೇ ದಾಖಲೆಗಳಿವೆಯೇ ಎಂದು ಕೇಳ್ತಾರೆ. ಆದರೆ ಅದಕ್ಕೆ ಉತ್ತರವನ್ನು ನೀಡದೆ ನಿರಾಕರಿಸಿ ಬಿಡುತ್ತೆ ರಷ್ಯಾ. ವಿದೇಶಾಂಗ ಸಚಿವಾಲಯದ ಯುರೋಪ್ ಪೂರ್ವ ವಿಭಾಗದ ಉಸ್ತುವಾರಿ ಜಂಟಿ ಕಾರ್ಯದರ್ಶಿಯಾಗಿದ್ದ ನಾರಾಯಣ್ ಅವರು 1996ರಲ್ಲಿ ಪರಿಸ್ಥಿತಿಯ ಮೌಲ್ಯಮಾಪನವನ್ನು ಮಾಡ್ತಾರೆ. 12 ಜನವರಿ 1996ರಲ್ಲಿ ಮಾಸ್ಕೋದಲ್ಲಿ 2 ಬಾರಿ ಸೇವೆ ಸಲ್ಲಿಸಿದ್ದ ನಾರಾಯಣ್ ಅವರ ಪ್ರಕಾರ ಕಾಲಕಾಲಕ್ಕೆ ಸೋವಿಯತ್ ರಷ್ಯಾ ಪತ್ರಿಕೆಯಲ್ಲಿ ವಿವಿಧ ಲೇಖನಗಳು ಪ್ರಕಟವಾಗಿವೆ. ಆದರೆ ನೇತಾಜಿ 1945ರ ನಂತರ ಸೋವಿಯತ್ ಒಕ್ಕೂಟದಲ್ಲಿ ಉಳಿದಿದ್ದರು ಅಥವಾ ಜೈಲಿನಲ್ಲಿದ್ರಾ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಎಂದು ಒಪ್ಪಿಕೊಳ್ತಾರೆ. ಇನ್ನು ಮೂರನೆಯದು ಗುಮ್ನಾನಿ ಬಾಬಾ ರಹಸ್ಯ. ನೇತಾಜಿ ಸಾವಿನ ವಿಚಾರದಲ್ಲಿನ ಮತ್ತೊಂದು ಸಿದ್ಧಾಂತವೆಂದರೆ ಗುಮ್ನಾಮಿ ಬಾಬಾ. ಭಗವಾನ್ ಜಿ ಎಂದು ಕರೆಯಲ್ಪಡುತ್ತಿದ್ದ ಬಾಬಾ ಒಬ್ಬರು ಇದ್ದಕ್ಕಿದ್ದಂತೆ ಜನಪ್ರಿಯರಾಗಿ ಬಿಡ್ತಾರೆ. ಅವರ ಹಾವ ಭಾವವೇ ಆಗಿತ್ತು. ಯಾವಾಗಲೂ ಪರದೆ ಹಿಂದೆ ಇರೋದಕ್ಕೆ ಇಷ್ಟಪಡ್ತಿದ್ರು. ಅಲ್ಲದೆ ಜನರಿಂದ ಆದಷ್ಟು ದೂರವೇ ಉಳಿಯಲು ಪ್ರಯತ್ನಿಸ್ತಿದ್ರು. ನೋಡೋಕೆ ನೇತಾಜಿಯಂತೆಯೇ ಕಾಣುತ್ತಿದ್ದ ಬಾಬಾ ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ಕೆದಕುವ ಪ್ರಯತ್ನಗಳು ನಡೆದಿದ್ವು. ಈ ನಿಟ್ಟಿನಲ್ಲಿ ಸ್ಥಳೀಯರಿಗೇನಾದರೂ ಅನುಮಾನ ಬಂದು ಅವರನ್ನ ವಿಚಾರಿಸಲು ಮುಂದಾದ್ರೆ ಇದ್ದಕ್ಕಿದ್ದಂತೆ ನಿಗೂಢವಾಗಿ ಕಣ್ಮರೆಯಾಗ್ತಿದ್ರು ಬಾಬಾ. ಆದರೆ 1980ರ ಹೊತ್ತಿಗೆ ಉತ್ತರ ಪ್ರದೇಶದ ಫೈಜಾಬಾದ್ ಪಟ್ಟಣದ ಬಳಿ ತೆರಳಿದವರು ಎಲ್ಲೋ ನಾಪತ್ತೆಯಾಗಿದ್ರು. ನಂತರ ಕೆಲವು ಆಯ್ದ ಜನರೊಂದಿಗೆ ಮಾತನಾಡಲು ಪ್ರಾರಂಭಿಸ್ತಾರೆ. ದುರಾದೃಷ್ಟವಶಾತ್ ಭಗವಾನ್ ಜಿ ಬಾಬಾ ಸೆಪ್ಟೆಂಬರ್ 16, 1985ರಂದು ಇಹಲೋಕವನ್ನ ತ್ಯಜಿಸಿ ಬಿಡ್ತಾರೆ. ಅವರ ಬಗ್ಗೆ ಸಾಕಷ್ಟು ಸುದ್ದಿಗಳು ಹೊರಬರಲು ಪ್ರಾರಂಭಿಸಿದವು. ಅವರ ಅನುಯಾಯಿಗಳು ಅವರ ಕೋಣೆಯಲ್ಲಿ ತಡಕಾಡಿದ್ದಾಗ ಕೆಲವೊಂದು ಅಮೂಲ್ಯ ವಸ್ತುಗಳು ಸಿಕ್ಕಿದ್ದವಂತೆ. ಅದರಲ್ಲಿ ಜರ್ಮನ್ ಬೈನಾಕ್ಯುಲರ್ಗಳು, ಇಂಡಿಯಾ ಟುಡೇ ಮ್ಯಾಗಜಿನ್, ರೀಡರ್ಸ್ ಡೈಜೆಸ್ಟ್, ಚಾರ್ಲ್ಸ್ ಡಿಕನ್ಸ್ ಅವರ ಕೃತಿಗಳು ಮತ್ತು ಇತರೆ ಹಲವಾರು ಬಂಗಾಳಿ ಪುಸ್ತಕಗಳು ಸಿಕ್ಕಿದ್ವು. ಹೀಗೆ ನಂತರದ ದಿನಗಳಲ್ಲಿ ಬೋಸ್ ಕುಟುಂಬದಿಂದ ವಿಚಾರಣೆಗೆ ಹಕ್ಕು ಸಲ್ಲಿಸಿದ ಮೊದಲ ವ್ಯಕ್ತಿಗಳಲ್ಲಿ ಲಲಿತಾ ಬೋಸ್ ಒಬ್ಬರು. ಭಗವಾನ್ ಜಿ ಅವರ ಮರಣದ ನಂತರ ಅವರು ಆ ಕೋಣೆಗೆ ಭೇಟಿ ನೀಡಿದಾಗ ಅದುವೇ ತಮ್ಮ ಚಿಕ್ಕಪ್ಪನ ಕೋಣೆ ಎಂದು ಗುರುತಿಸಿದ್ದರಂತೆ. ನಂತರ 1986ರಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ತನಿಖೆಗೆ ಒತ್ತಾಯಿಸಿ ಪ್ರಕರಣವನ್ನು ದಾಖಲಿಸಿದರು. ಆಗಿನ ನ್ಯಾಯಾಧೀಶರಾದ ಸೈಯದ್ ಶಗೀರ್ ಅಹಮದ್ ಭಗವಾನ್ ಜಿ ಅವರ ನಿವಾಸದಲ್ಲಿ ಕಂಡುಬಂದ ಎಲ್ಲಾ ವಸ್ತುಗಳನ್ನು ಸೀಲ್ ಮಾಡಿ ರಾಮಕಾಂತ ವಸ್ತು ಸಂಗ್ರಹಾಲಯಕ್ಕೆ ಕೊಂಡೊಯ್ಯಬೇಕೆಂದು ಮಧ್ಯಂತರ ಆದೇಶವನ್ನು ಹೊರಡಿಸುತ್ತಾರೆ. ಇಂದಿಗೂ ಅದೇ ಸಂಗ್ರಹಾಲಯದಲ್ಲಿ ಶ್ರೀರಾಮನಿಗೆ ಸಂಬಂಧಿಸಿದ ಕೆಲವೊಂದು ವಸ್ತುಗಳನ್ನು ಸಂರಕ್ಷಿಸಲಾಗಿದೆ. ಇನ್ನು ನೇತಾಜಿಗಳ ಅನುಯಾಯಿಗಳಲ್ಲಿ ಹಲವರು ಬಾಬಾಜಿಯವರ ದೇಹಕ್ಕೂ ನೇತಾಜಿಯವರ ದೈಹಿಕ ಲಕ್ಷಣಗಳಿಗೂ ಸಾಮ್ಯತೆ ಇದೆ ಎಂದು ಅನುಮಾನವನ್ನು ವ್ಯಕ್ತಪಡಿಸಿದರು. ಕೆಲವರು ಬಾಬಾಜಿ ಮಾತನಾಡುತ್ತಿದ್ದ ಹಿಂದಿ ಭಾಷೆ ಬಂಗಾಳಿ ಭಾಷಾಂತರದಂತಿತ್ತು ಎಂದು ಸೋಜಿಗವನ್ನು ವ್ಯಕ್ತಪಡಿಸಿದರು. ಬೋಸ್ ಅವರು ಬಾಲ್ಯದ ಸ್ನೇಹಿತೆಯಾಗಿದ್ದ ಲೀಲಾ ರಾಯ್ ಅವರಿಗೆ ಬರೆದಿದ್ದ ಪತ್ರಗಳಲ್ಲಿ ಮಾತೃಭೂಮಿಗಾಗಿ ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ನೆನಪಿಸುತ್ತಿದ್ದರಂತೆ. ಅಲ್ಲದೆ ಭಗವಾನ್ ಜಿ ಅವರ ಬರವಣಿಗೆಯೂ ಕೂಡ ನೇತಾಜಿಯವರ ಬರವಣಿಗೆಗೆ ಹೋಲುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ರು. ಯಾಕಂದರೆ ನೇತಾಜಿಯವರು ಟಿಪ್ಪಣಿಗಳನ್ನು ಬರೆಯುವ ವಿಧಾನ ಮತ್ತು ಭಾಷಾ ವೈಶಿಷ್ಟ್ಯಗಳನ್ನು ಬಳಸುವ ವಿಧಾನ ಒಂದೇ ಆಗಿತ್ತು. ಆದಾಗ್ಯೂ ಅನೇಕ ಲೇಖಕರು ಮತ್ತು ತಜ್ಞರ ಒಮ್ಮತದಂತೆ ಭಗವಾನ್ ಜಿ ಬಾಬಾ ಉದ್ದೇಶಪೂರ್ವಕವಾಗಿ ತನ್ನ ಬರವಣಿಗೆಯ ಶೈಲಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅದರಲ್ಲಿ ಕೆಲವೊಮ್ಮೆ ವಿಫಲರಾಗುತ್ತಿದ್ದದ್ದು ಅವರ ಪತ್ರಗಳಲ್ಲೇ ಸಾಬೀತಾಗುತ್ತದೆ ಎಂದಿದ್ರು. ಆದರೆ ದುರಾದೃಷ್ಟವಶಾತ್ DNA ಪರೀಕ್ಷೆ ನಡೆಸಿದಾಗ ಅದು ನೇತಾಜಿಯಲ್ಲ ಎಂದು ವರದಿ ಬಂದಿತ್ತು. ನಂತರದಲ್ಲಿ ಈ ವಿಚಾರವು ಮುನ್ನೆಲೆಗೆ ಬರಲೇ ಇಲ್ಲ. ಆದರೆ 2020ರ ಆರಂಭದಲ್ಲಿ
ಆರ್ಟಿಐ ಕಾರ್ಯಕರ್ತ ಶಾಯಕ್ ಸೇನ್ ಎಂಬುವವರು ಕೋಲ್ಕತಾದ ಸಿಎಫ್ಎಸ್ಎಲ್ನಿಂದ ಗುಮ್ನಾಮಿ ಬಾಬಾ ಪ್ರಕರಣದ ಎಲೆಕ್ಟ್ರೋಫೆರೋಗ್ರಾಫ್ ವರದಿಯನ್ನ ಕೇಳುವ ಆರ್ಟಿಐ ಅರ್ಜಿಯನ್ನ ಸಲ್ಲಿಸುತ್ತಾರೆ. ಇದಕ್ಕೆ ಸಿಎಫ್ಎಸ್ಎಲ್ ಈ ಪ್ರಕರಣದ ಎಲೆಕ್ಟ್ರೋಫೆರೋಗ್ರಾಫ್ ವರದಿ ಕೋಲ್ಕತಾದ ಸಿಎಫ್ಎಸ್ಎಲ್ನಲ್ಲಿ ಲಭ್ಯವಿಲ್ಲ ಎಂಬ ಹಿಂಬರಹವನ್ನ ನೀಡಿತು. ಅಂತೂ ಭಾರತದ ಸ್ವತಂತ್ರ ಹೋರಾಟದಲ್ಲಿ ನಾವು ಕಂಡಂತಹ ಮಹಾನಾಯಕರ ಪೈಕಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂದೆಂದಿಗೂ ಮುಂಚೂಣಿಯಲ್ಲಿ ನಿಲ್ತಾರೆ. ಅಲ್ಲದೆ ದಿನಗಳು ಮಾತ್ರವಲ್ಲ, ವರ್ಷಗಳು ಉರುಳಿದರೂ ನೇತಾಜಿಯ ವರ್ಚಸ್ಸು ಇನ್ನೂ ಮಾಸಿಲ್ಲ. ಅದರ ಬದಲು ಇಂದಿಗೂ ಮುಂದಿನ ಪೀಳಿಗೆಗೂ ಗಾಡ್ ಫಾದರ್ ಆಗಿ ಬದಲಾಗ್ತಿದ್ದಾರೆ. ಇತಿಹಾಸ ಪುಸ್ತಕಗಳಲ್ಲಿ ನೇತಾಜಿಯವರ ಪಾತ್ರ, ಅವರ ಕೊಡುಗೆಗಳನ್ನು ಸಂಪೂರ್ಣವಾಗಿ ಉಲ್ಲೇಖಿಸಿಲ್ಲವಾದರೂ ಜನಮಾನಸದಲ್ಲಿ ಇಂದಿಗೂ ಭಾರತದ ಗಡಿ ಯುದ್ಧಗಲದಲ್ಲಿ ವೈರಿಗಳ ನೆತ್ತರು ಹರಿಸಿ ದೇಶ ಕಾಯುವ ವೀರ ಸೇನಾನಿಯಾಗಿ ಶಾಶ್ವತ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇಂದಿಗೂ ಎಂದೆಂದಿಗೂ ಅವರು ಅಮರ. ಜೈ ಹಿಂದ್, ಜೈ ನೇತಾಜಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.